ನೋಡ್ರಿ ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ಕೊಂಡಿನಿ. ಬರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಏನು ಅನ್ಕೊಂಡ್ಬರ್ರಿ. ತನ್ಮನ್ ಬರ್ತ್ಡೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಈಗ ನಾವು ಶುರು ಮಾಡೀನಿ. ಇವತ್ತು ಮಂಗಳಾರಿ ನೀರು ಬರ್ತಾವೆ, ಹಾಗಾಗಿ ನೀರು ತೊಳೆದಿಲ್ಲ ಇವತ್ತು. ಇದು ನಿನ್ನೆ ಫುಲ್ ಹೊರಗೆ ಆದ ಮಧ್ಯಾಹ್ನದಿಂದ ರಾತ್ರಿ ಒಳ್ಳೆ ತಿಕ್ಕಿದ್ದಿಲ್ಲ, ಅವು ಹಂಗೆ ಇದ್ವು. ಬಟ್ಟೆ ಅಂತೂ ನನ್ನ ಹತ್ರ ಅದಾವೆ ಬಟ್ಟೆ, ಇಲ್ಲಿ ಹುಡುಗಿ ಅದಾವೆ ತಗೊಂಡ ಬಟ್ಟೆ ಅದಾವು. ನಾನು ಆಮೇಲೆ ಹೋಗ್ಕೊತೀನಿ. ಬಾಂಡೆ ಒಂದು ತಿಕ್ಕೊಂಡು ಬೆಳಗಿನ ಕೆಲಸ ಶುರು ಮಾಡ್ಕೊಂಡಿನಿ. ಬರೀ ಏನೆಲ್ಲ ಮಾಡಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ಕೊತೀನಿ ಅನ್ಕೊಂಡ್ಬರ್ರಿ. ದಯವಿಟ್ಟು ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಳ್ಳೊಳ್ಳೆ ಇನ್ನೂ ವಿಡಿಯೋಸ್ ಮಾಡೋಕ್ಕೆ ಖುಷಿ ಆಗ್ತೈತಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ಲಾಗಿ ನೋಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಈಗ ಬರೀ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಯಾಗ ಈಗ ಎಲ್ಲಿಗೆ ಬಂದೀವಂದ್ರೆ ನಮ್ಮ ಕೆಲಸ ಇವತ್ತು ನಾವು ನಿನ್ನೆ ಕೇಕ್ ನೋಡಿ, ನಾನು ಹೇಳಿದ್ರೆ ನಮ್ಮನೆ ಕೇಕ್ ಹೆಂಗೆ ತಿಂತಾರಂದ್ರೆ ತೋರಿಸ್ತೀನಿ. ಇದು ಅರ್ಧ KGಯಾಗ ಈ ಕಡೆ ಅಷ್ಟು ಒಂದು ಕಾಲು ಭಾಗ ಹೋಗೋದಷ್ಟು. ಮತ್ತು ಮಕ್ಕಳಿಗೆ ಮನೇರಿ ಇಬ್ಬರು ಮಕ್ಕಳು ಅದಾರ ನೋಡ್ರಿ, ಕಾಲು ಭಾಗನೂ ಹೋಗಿಲ್ಲ ಅದ್ರಾಗ, ಹಾಗೆ ಐತೆ ಅದು. ಈಗ ಏನಾದರೂ ಸ್ಕೂಲಿಗೆ ಸ್ನ್ಯಾಕ್ಸ್ ಬಾಕ್ಸ್ನಾಗ ಏನಾದರೂ ಇಟ್ಟರೆ ಸ್ವಲ್ಪ ಫ್ರೆಂಡ್ಸ್ಗೆ ಅದನ್ನೆಲ್ಲ ಕೊಟ್ಟು ಖಾಲಿ ಮಾಡ್ತಾರೆ. ಅಟ್ಲೀಸ್ಟ್ ರೊಕ್ಕ ಕೊಟ್ಟು ತಂದಿದ್ದಕ್ಕೆ ಅಲ್ಲಿ ಆ ಮಕ್ಕಳಾಗ ತಿಂತಾರಲ್ಲ ಅಂತ ಈಗ ಇಟ್ಟು ಕಳ್ಸೋದ್ರಿ. ಈಗ ಹಂಗೆ ಅಷ್ಟು ಕೇಕ್ನ ಇಷ್ಟಪಡಲ್ರಿ, ವಿಚಿತ್ರ ಆಗತ್ತೆ. ಈಗಿನ ಮಕ್ಕಳು ಈಗಿನ ಕಾಲದಾಗ ಕೇಕ್ ಕಲಿಯಲ್ಲ ಅಂದ್ರೆ. ಇಲ್ಲಿ ನೋಡ್ರಿ, ಈಗ ನಾನು ಇವತ್ತು ಇವ್ರಿಗೆ ಲಾಸ್ಟ್ ಮೂಮೆಂಟ್ನ ಪ್ಲ್ಯಾನ್ ಮಾಡಿದ್ರಿ. ಇದು ನಮಗೆ ಇವತ್ತು ಜಗ್ಗು ಸುಸ್ತಾಗ್ಬಿಟ್ಟೈತೆ. ನೀನು ಬರೀ ಎಲ್ಲ ತಿರುಗಾಡೋದು, ಶಾಪಿಂಗ್ ಮಾಡೋದು, ಮಾರ್ಕೆಟ್ ಅದೆಲ್ಲ ಅದೇನಿಲ್ಲ, ಕೈ ಕಾಲೆಲ್ಲ ಹರಿದಂಗೆ ಆಗ್ತೈತಿ. ಲೇಟಾಗಿದ್ದೀನಿ. ಎದ್ದು ಉಪ್ಪಿಟ್ಟು ಏನಾದ್ರು ಮಾಡಿ ಕಳಿಸ್ಬೇಕಂತ ಮಾಡಿದ್ರಿ. ಇವತ್ತು ಒಂದಿನ ಹೇಗೂ ಬಟ್ಟೆ ಅದಾವು, ಇಷ್ಟ ಮಾಡಿ ಕಳಿಸಿ ಬಟ್ಟೆ ಹೋಗಿದ್ರಂತಂದೇಳಿ ಆಮೇಲೆ ಯಾಕೋ ಮನಸ್ಸು ತಡಿಲಿಲ್ಲ. ಉಪ್ಪಿಟ್ಟು ಒಂದು ತಾಸು ಬಿಟ್ಟು ನಮಗೆ ತಿನ್ನೋಕ್ಕಾಗಲ್ರಿ. ನಾವು ಮಧ್ಯಾಹ್ನ ತಿನ್ನಬೇಕು, ಸರಿ ಅನ್ಸೋದಿಲ್ಲ. ಬಂದು ಊಟ ಮಾಡಲ್ರಿ, ಒಬ್ಬರೇ ಆಟದಾಗ ಬಿದ್ದು ಬಿಡ್ತಾರೆ ಅವ್ರಿಗೆ ಶಾಲೆಗೆ ಹೊಂಟಾಗಂದ. ಹಾಗಾಗಿ ಸ್ವಲ್ಪ ತ್ರಾಸಾದ್ರೆ ಅದಕ್ಕೆ ಮಾಡಿಬಿಡೋಣ. ಹೇಗೆ ಈಗ ಇನ್ನೇನು ತಿಂತಾರೆ, ಆಯಿತು ಆಮೇಲೆ 4 ಗಂಟೆ 5 ಗಂಟೆ ರಾತ್ರಿ ಊಟಕ್ಕೆ ಅವರು. ಅದಕ್ಕೆ ಇದನ್ನ ಸರಿಯಾಗಿ ಮಾಡೋಣಲ್ಲ ಅಂತ ಯೋಚನೆ ಮಾಡಿ ಹಚ್ಕೋ ಮೊಸರು ಹಾಕಿ ಅಥವಾ ಮಜ್ಜಿಗೆ ಹಾಕ್ಬೋದು. ಹಾಕಿ ಒಂದು ಸಣ್ಣ ಉಪ್ಪಿಟ್ಟು ಚಮಚೆಲ್ಲ ಗೋಧಿ ಹಿಟ್ಟು ಹಾಕಿ 4 ಸೌಟ್ ರಾಗಿ ಹಿಟ್ಟು ಹಾಕಿ ಕಲಿಸಿಟ್ಟಿನಿ. ಈಗ ರಾಗಿ ದೋಸೆ ಮಾಡಬೇಕು. ಇನ್ಸ್ಟಂಟ್ ರಾಗಿ ದೋಸೆ, ಅದಕ್ಕೆ ಆ್ಯಕ್ಚುಲಿ ಉಂಡಿ ರವೆ ಹಾಕ್ಬೇಕು, ಸೂಜಿ ರವೆ ಅಂತೇಳಿ ಅದನ್ನ ಹಾಕಿಲ್ಲ ನಾನು, ಇಲ್ಲ ತರಿಸಿಲ್ಲ. ಬಿಸಿ ದೋಸೆ ಹಾಕ್ಬೇಕು. ಅದಕ್ಕೆ ಚಟ್ನಿನೂ ರುಬ್ಬೇಕು. ಇದೊಂದು ಕಿರಿಕಿರಿದೆ ಚಟ್ನಿ ರುಬ್ಬೇಕು. ಕಾಯಿಲ್ಲ, ಪುಟಾಣಿದಾಗ ಹೋಗ್ತೀವಿ. ಟೈಮ್ 8:30 ಆತ್ರಿ. ಎಷ್ಟು ಮಾಡ್ರಿ ಇಟ್ಟಿದ್ರು ಇರ್ಬೇಕು, ನೋಡ್ಕೊಂಬರ್ತಾರೆ. ಮನೇರ ಒಡ್ದು ಕಾಯಿರಿ ಇಡ್ಲಿ ನೋಡ್ರಿ. ಈಗ ನೋಡ್ರಿ, ಸಾರಿ ಆ ಕಡೆ ಹಿಡ್ದೀನಿ ಕ್ಯಾಮ್ರಾನ. ಬಿಸಿ ದೋಸೆ ಹಾಕೊಡತ್ತೀನಿ. ನಾಷ್ಟ ಮಾಡತ್ತೀರಿ ಇಬ್ಬರು. ಟೈಮ್ ಆಗ್ಬಿಟ್ಟೈತೆ ರೀ, ಅಲ್ಲೇ ಪೋಣೆ 9 ಆಯ್ತು. ಇನ್ನೂ ಅವ್ರಿಗೆ ಡಬ್ಬಿ ಕಟ್ಟಬೇಕು, ಇನ್ನು ಮಾಡ್ಬೇಕು. ನಾನು ಅದಕ್ಕೆ ತಿನ್ನಕ್ಕೆ ಕೊಡೀನಿ ಫಾಸ್ಟ್ ಟೈಮ್ ಮಾಡಿ ಅವ್ರು ತಿಂದ್ರೆ ಮತ್ತೆ 2 ಕಟ್ಟೋದು ತಿಂತಾಗಲ್ಲ ಅಲ್ರಿ. ಹಂಗೆ ಮತ್ತು ಯಜಮಾನ್ರಿಗೆ ಸ್ವಲ್ಪ ಹಾಕ್ಕೋಬೇಕು ನಾನು. ಚಟ್ನಿ ರೆಡಿ ಆಗೈತೆ ರೀ, ಹಾಕೊಟ್ಟೀನಿ. ತಿನ್ನಾಗತ್ತಾರ. ಕೇಕ್ ಮನು ಒಯ್ತಾನ್ರಿ, ಅದನ್ನ ಕೇಕ್ ಬಂದು ಹೇಳ್ತೀನಿ ರೀ. ನಾನು ಮಾಡಿರ್ತೀನಿ, ಆದರೆ ಇದು ನಿನ್ನೆ ಹಾಕ್ಸ್ಬಂದಿದ್ದು ಒರಿಜಿನಲ್ ರಾಗಿ ತಂದು ರುಬ್ಬಿ ಗಿರಣಿ ಹಾಕ್ಸ್ಬಂದಿರೋ ಹಿಟ್ಟು. ಕಲರ್ ನೋಡ್ರಿ ಏನು ಸಖತ್ತಾಗಿ ಬಂದವು ಅಂತೇಳಿ. ಎಷ್ಟು ಕ್ರಿಸ್ಪಿ ಆದರೂ ಮಾಡ್ಬೋದು. ಸೂಪರ್ ಬಂದ ದೋಸೆ. ಮತ್ತು ನಂಗೆ ಭಾಳ ಖುಷಿ ಆಯ್ತು. ಟೇಸ್ಟ್ನ ಹಂಗೆ ಐತ್ರಿ. ಒರಿಜಿನಲ್ ಹಿಟ್ಟಲ್ರಿ, ಯಾವುದೋ ಮಿಕ್ಸ್ ಅಲ್ಲ, ಹೊರಗಿಂದ ಅಂಗಡಿಯಿಂದೆಲ್ಲ ಏನಲ್ಲ. ಸಖತ್ತೈತೆ ಟೇಸ್ಟ್. ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ರೀ. ಹೆಲ್ದಿ ಲಂಚ್ ಬಾಕ್ಸಿಗೆ ರಾಗಿ ದೋಸೆ ಇನ್ಸ್ಟಂಟ್. ರಾತ್ರಿ ನೆನೆಸ ಇದು ಇಲ್ಲ ಏನಿಲ್ಲ, ಬೆಳಿಗ್ಗೆನೇ ಹಿಟ್ಟು ಕಲಿಸಿರೋದು. ಮತ್ತು ನಾನು ನಿಜ ಹೇಳ್ತೀನಿ, ಇದಕ್ಕೆ ರವೆ ಸತಿಗೆ ಹಾಕಿಲ್ಲ. ರವೆ ಹಾಕ್ತೀರಿ ಇನ್ನೂ ಗರಿಯಾಗಿ ಬರೀ ಬರ್ತಾವೆ.
9 ಆದರೆ ಕರೆಕ್ಟ್ ನಮ್ಮದು ನಾಷ್ಟ ಆತು ಇಬ್ಬರದು. ಈಗ ಡಬ್ಬಿಗೆ ಇನ್ನೊಂದು 2 ಮಾಡ್ಕೊಂಬಿಟ್ರೆ ಡಬ್ಬಿ ರೆಡಿ ಆಗುತ್ತೆ ಇಬ್ಬರದು. ಇನ್ನೂ ಅವಸರ ಮಾಡಿ ಮಾಡಕ್ಕೆ ನಾ ಇವನ್ನ ಪಟ್ ಎಬ್ಬಿಸ್ಕೊಂಡೀನಿ. ಇನ್ನೂ ರೋಸ್ಟ್ ಆಗಕ್ಕೆ ಬಿಟ್ಟಿಲ್ಲ, ಬಿಟ್ಟರೆ ಭಾರಿ ಆಗೋ ಇನ್ನು. ಇನ್ನಿರ್ತೈತೆ ಕರೆಕ್ಟ್ ಕಲಿಸಿರ್ತೀನಿ ನಾನು. ಬತ್ತೂರಿ ಹತ್ರ ಟೈಮ್ ಕರ್ಕೊಂಬಂದು ಬಿಟ್ಟು ಬರಕೊಂಡ್ರು. ಬಾಯ್ ತಾನು ಕೆಂಪಿ ಏನು ಮಾಡ್ಯಾಳ ಅಂದ್ರೆ ತಂಟಾಡ ಸಜ್ಜಕ ಮಾಡ್ಯಾಡ್ರಿ. ಸಜ್ಜಕ ಹಾಲುನಾಗ ಅದೇನು ರೀ ಬೋವಾ ಏನ್ರಿ ಕರ ಜೀರಿಗೆ ಸಜ್ಜಕ ಮಾಡ್ಯಾನ. ಎಷ್ಟು ನಾಗ್ತೀಯ? ಓ ಚಮಚಿ ಇದ್ರಾಗಿನ ತೊಗೊಂಡು ಅದ್ರಾಗ ಇದ್ರಾಗ ಇಟ್ಟಾಡ್ರಿ. ಕರಿಮನೆ ಹಾಕೊಂಡು ಹುಡುಗಿ ಹಳ್ಳಿದಾಗಿತ್ತು, ಇಷ್ಟು ಸಿಟಿ ಹುಡುಗಿತ್ತು. ಚೆಂದ ಕಾಣಂತಿಲ್ಲ ಎಂತೆ ಶಂಕ ಚಿಂತಿ ತಿನ್ನುವೆ ನಿನ್ನೊಂದು ಕಿರಿಕಿರಿ. ಕಿರಿಕಿರಿ. ನನ್ನ ಹೆಂಡತಿ 8 ಗಂಟೆಗೆ ಫೋನ್ ಮಾಡಿ ಕೇಳಿದ್ರಿ ಏನು ಮಾಡ್ತೀರಿ ಅಂತ ಹೇಳಿ. ಏನು ಮಾಡ್ತಿರಲ್ಲ, ಏನು ಮಾಡಲಿ ಅಡುಗೆ. ಮಧ್ಯಾಹ್ನ 1 ಗಂಟೆಗೆ ರಾತ್ರಿ 8 ಗಂಟೆಗೆ ಫೋನ್ ಬರ್ತೈತೆ ರೀ, ಏನು ಮಾಡಲಿ ಅಂತೇಳಿ. ಹೌದಿಲ್ಲ ಕಂದ? ಮುಂಜಾನೆ ತಾವು ಏನೇನಾರು ಮಕ್ಕಳದಲ್ರಿ ಸ್ಪೆಷಲ್ ಮಾಡಿ ಕಟ್ಟಿಬಿಡ್ತಾಳೆ. ಎಡಿಟ್ ಮಾಡಿ ಕಟ್ಟಿಬಿಡೋದು. ಹಾಗಾಗಿ ನಾನು ಐಡಿಯಾ ಕೊಟ್ಟಿರಿ ಇವತ್ತು. ಸ್ವಲ್ಪ ಅನ್ನ ಉಳಿದೈತ್ರಿ, ಏನು ಮಾಡ್ಬೇಕಂತ ಹೇಳಿದ್ಲು. ಹಂಗೆ ಸ್ವಲ್ಪ ಸಜ್ಜಕ ಮಾಡಂತಂದು ಮತ್ತು ಅನ್ನಕ್ಕೆ ಜೋಡಿ ಏನು ಮಾಡ್ದೆ ಅಂದ್ಲು. ಮತ್ತು ಹೋಳಿ ಮಾಡ್ಯಾಳ ನೋಡ್ರಿ, ನಾ ಬರ್ರಿ ನೋಡಿ ಮಾಡಿಟ್ಟಾಳು. ಎದಕ್ಕೆ ನಗ್ತೀರಿ? ಸ್ಪೆಷಲ್ ಊಟ ಇರೋದು ಭಾಳ ದಿನ ಆದಮೇಲೆ ಸಜ್ಜಕ ಹಾಲು ಆಗತ್ತೀರ. ಹಾಲು ತೊಗೊಂಡು ಅರ್ದಿಟ್ರೆ ಹಾಂ ಸ್ಟಿಕ್ಕರ್ ಯಾಕೆ ಹೋಗೈತೆ ನಿಂಗೆ ಜಳ ಅಂದ್ರೆ ಈಗ ಏನಾರ ಒಂದು ನೀಟ್ ಇರೋಂಗಿಲ್ಲ. ನೀಟ್ನೆಸ್ ಭಾಳ ಕಡಿಮೆ ರೀ ಹುಡುಗಿ. ಸಂಸಾರದಾಗ ಭಾಳ ಬಿಜಿ ಇರ್ತಾವಲ್ರಿ, ಹಾಗಾಗಿ ಆಕಿ ಕೆಲಸ ಮಾಡ್ಕೊಳಕ್ಕಾಗಂಗಿಲ್ಲ. ಔಟ್ಸೈಡ್ ಬಂದ್ವಿ ಸ್ನೇಹಿತರೆ. ಈಗ ನೋಡ್ರಿ ಇದು ನೆಕ್ಸ್ಟ್ ಡೇ ಸ್ನ್ಯಾಕ್ಸ್ ಆಗಿ ಮಸಾಲೆ ಉಪ್ಪಿಟ್ಟು ತೊಗೊಂಡಾರೆ ಯಜಮಾನ್ರು. ಹೆಂಗಿತ್ತು ನೋಡ್ರಿ ಫಸ್ಟ್ ಟೈಮ್ ತಿನ್ನ ಮಸಾಲೆ ಉಪ್ಪಿಟ್ಟು. ಗಟ್ಟಿ ಚಟ್ನಿ ಜೊತೆ ಕೊಟ್ಟಾರೆ, ಗಟ್ಟಿ ಚಟ್ನಿ. ನಾವು ಸ್ವಲ್ಪ ಬಿಸಿ ಆಗಿಬಿಟ್ಟು ಹೆಂಗೈತಿ? ಮಾಮೂಲಿ ಉಪ್ಪಿಟ್ಟಿದ್ದಂಗೆ ಐತೆ. ಹೌದಾ? ಯಾವಾಗ ಕೇಳಿದ್ರು 2 ಸಲ ಕೇಳಿದ್ರು ಖಾಲಿ ಅಂತಲೇ ಹೇಳ್ಯಾರ ಅವ್ರು. 6 ವರ್ಷ ಸುಮಾರು ಅಲ್ಲೇ ಇದ್ದಾನ. ನಿಮ್ಗೆ ಇಷ್ಟ ಆಗಿಲ್ಲ? ನಮ್ಮ ಮಂದಿಗೆ ಇಷ್ಟ ಆಗಿರ್ಕೊಂಡು ಕಲರ್ ಅಂತ ಕಾಣತೈತಿ. ಕಪ್ಪರ್ ಏನು ಸ್ಪೆಷಲ್ ಇದು ಅಂತೇಳಿ ಅವ್ರನ್ನ ಹೇಳ್ತಾರೆ ಅವರು. ಇದೇ ಮಸಾಲೆ ಸ್ಪೆಷಲ್. ಅಡ್ಡಿ ಇಲ್ಲ. ಆ ಟೇಸ್ಟ್ ಐತಲ್ಲ ಚಲೋ ಐತಲ್ಲ ಟೇಸ್ಟ್? ಚೆನ್ನಾಗಿತ್ತು. ಇದು ನೋಡ್ರಿ ಮೇಡಮ್ ಅವರು ಪುರಿ ತೊಗೊಂಡ್ರು. ಮನ್ಯಾಗ ಅವ್ರು ಬೆಟಗೇರಿ ಚಟ್ನಿ ಪುರಿ ಮಾಡಿರ್ತಾರೋ ಏನಪ್ಪ. ಹೌದಾ? ಕುಡ್ದಾಗಿಂದ ಫಸ್ಟ್ ಟೈಮ್ 30 ವರ್ಷ ಆದಮೇಲೆ ಫಸ್ಟ್ ಟೈಮ್ ಪುರಿ ದಿನ ಅಂತಾರೆ ರೀ. ಭಾಳ ದಿನಗಳ ನಂತರ ಮಸಾಲೆ ಉಪ್ಪಿಟ್ಟು ಖಾಲಿ ಮಾಡಿದ್ವಿ ರೀ ನಾವು. ಅದೇನೇ 2 ತುತ್ತು ಆತ ಜಗದು ಹುಡುಗರಿಗೆ ರವಳಿ ತೊಗೊಂಡ್ರಿ. ಮತ್ತು ಮನ್ಯಾಗ ಮತ್ತು ಅವ್ರಿಗೆ ಎಲ್ಲ ಖಾಲಿ ಮಾಡೀನಿ ಅಡುಗೆ. ಮುಂಜಾನೆದು ಮೆಂತ್ಯ ಭಾತ್ ಖಾಲಿ ಆಗೈತಿ. ನಾ ತಿಂದುಬಿಟ್ಟು ಇಷ್ಟು ಈಗ ಹಿಂಗೈತ್ರಿ. ಈಗ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು ರೀ. 4 ಗಂಟೆಗೆ ಟೈಮ್. ಹಿಂಗೆ ಹೊರಗೆ ಒಂದು ಸ್ನ್ಯಾಕ್ಸ್ ತಿನ್ನಕಂತ ಬಂದ್ವಿ ನಾವು. ಏನೋ ಒಂದು ಕೆಲಸ ಮೇಲೆ ಬಂದಿದ್ವಿ ರೀ. ಹೇಳ್ತಾರೆ ಅದನ್ನು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಮೇಡಮ್ಮರು. ನೋಡ್ರಿ ನಾನು ರಾತ್ರಿ ಅಡುಗೆಗೆ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡಾಕತ್ತೀನಿ.
ಈಗ ಪಲ್ಯ ಮಾಡಾಕತ್ತೇನೆ ರೀ. ಇಲ್ಲಿ ನೋಡ್ತಿರ್ಬೋದು ಜೀರಿಗೆ ಸಾಸಿವೆ ಚಟ್ಟ ಅಂದೈತಿ, ಉಳ್ಳಾಗಡ್ಡಿ ಹಾಕೊಂಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ತದೆ ಪಲ್ಯಕ್ಕೆ. ಅದು ಯಾಕೆ ಗಮನದಾಗ ಅವ್ರಿಬ್ಬರು ಜಗಳ ಮಾಡತ್ತಾರ, ಚೀರು ಅವ್ರಿಗೆ ಬೈಕೊತ 4 ಲಕ್ಷದ ಹಾಕಿನಿ ಜಾಸ್ತಿ ಹಾಕೊಂಡ್ಬಿಟ್ಟೀನಿ. ಇಸ್ಕೊಂಡ್ರು ಬಂದು ಬೈತಾರ. ಇರಲಿ, ಈಗ ನಾನು ಚೌಳಿಕಾಯಿ ಪಲ್ಯಕ್ಕೆ ಟೊಮೆಟೊನ ಹಾಕ್ತಾರೆ, ಇಸ್ಕೊಂಡ್ರೆ ನಾನು ಹಾಕಲ್ಲ, ನನಗೆ ಇಷ್ಟ ಆಗಲ್ಲ. ಉಪ್ಪು ಹುರಿದು ತೆಗ್ದೀನಿ ರೀ. ಈಗ ಗ್ಯಾಸ್ ಕಟ್ಟೀನಿ, ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ. ಕರಿಬೇವು ಒಗ್ಗರಣೆಗೆ ಹಾಕ್ತಿದ್ದ. ಈಗ ಜೋರು ಇಟ್ಟಿತ್ತು ಗ್ಯಾಸ್. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡೇನ್ರಿ, ಉಪ್ಪು ಹಾಕಿದ್ದೆ ಆಲ್ರೆಡಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡೀನಿ. ತಂದಿದ್ದು ಊಟ ಎಲ್ಲ ಆಗತೈತಿ. ನಮ್ದು ತನ್ಮಯಂದು ವಿಷಯ ಅಂದ್ರೆ ಸ್ಪೆಷಲ್ ಡೇ ಅವ್ರಿ. ಅವ್ಗೆ ಇವತ್ತು ಸ್ಕೂಲ್ನಾಗ ಫುಲ್ ಖುಷಿಯಾಗಿ ಬಂದಾನ. ಕಂದ ಹೇಳ, ಸ್ಕೂಲ್ನಾಗ ಏನಾದ್ರು ಕಂದ ಇವತ್ತು? ಸ್ಕೂಲ್ನಾಗ ನಿಂಗೆ ಯಾಕೆ ಕ್ಲಾಪ್ಸ್ ಹೊಡ್ಸಿದ್ರು? ಕೂತ್ಕೊ, ನೀಟಾಗಿ ಹೇಳ. ಯಾಕೆ ಕ್ಲಾಪ್ಸ್ ಯಾಕೆ ಹೊಡ್ಸಿದ್ರು ನಿಂಗೆ ಇವತ್ತು? ಸೈಲೆಂಟ್ ಕುಂದಿರ್ತಿ ಅಂತೇಳಿ. ಅದಕ್ಕೆ ಏನು ಮಾಡಿದ್ರು? ಕ್ಲಾಪ್ಸ್ ಹೊಡ್ಸಿದ್ರು ಎಲ್ಲ ಕಡೆಯಿಂದ. ವೆರಿ ಗುಡ್ ಬಾಯ್ ಅಂತೇಳಿ ಇವನಿಗೆ ಕ್ಲಾಸ್ ರೂಮ್ ಒಳಗೆ ಇವತ್ತು ಅವ್ರ ಮ್ಯಾಮು ಕ್ಲಾಪ್ಸ್ ಹೊಡ್ಸಾರಂತ್ರಿ ಇವಂಗೆ. ಇವ ಮನೆ ಒಳಗೆ ಹುಲಿ, ಟೈಗರ್ ಈಸ್ ದ ಟೈಗರ್, ಬಟ್ ಸ್ಕೂಲ್ನಾಗ ಇಲಿ, ರ್ಯಾಟ್. ಬಟ್ ಸ್ಕೂಲ್ಗೆ ನಂಬರ್ 1 ಮಗ ರೀ. ಅವ ಸೈಲೆಂಟ್ ಇರ್ತಾನೆ, ಭಾಳ ಅಂದ್ರೆ ಭಾಳ ವ್ಯಾಲ್ಯೂ ಕೊಡ್ತಾನೆ, ವ್ಯಾಲ್ಯೂನ ಮರ್ಯಾದೆ ಕೊಡ್ತಾನೆ. ಅಲ್ಲಿ ಹೆಂಗಿರ್ಬೇಕು ಹಂಗಿರ್ತಾನೆ, ಭಾಳ ಡಿಸಿಪ್ಲಿನ್ ಇರ್ತಾನೆ. ಆ ಟೈಮ್ಗೆ ಆಗಬೇಕು. ಮನೆ ಭಕ್ತಿ ಜಾಸ್ತಿ. ಇಲ್ಲಿ ಪಪ್ಪ ಅಮ್ಮ ಬೆಕ್ಕದಂಗೆ ಏನೋ ಬೆಕ್ಕದ ಹೊಡೆದಾಟ ಆಗಲಿ, ಅವನ ಸ್ಕೂಲ್ ಮಾತ್ರ ಟೈಮ್ ಟು ಟೈಮ್ ಹೋಗ್ಬೇಕು ಅಷ್ಟೇ. ಏಳು ಸಾಕು, 3 ಮಂದಿ ಇಟ್ಕೋ, 7 ಮಂದಿ ಬೇಡ, 2-3 ಅಷ್ಟೇ ಇಟ್ಕೋ. ಓಕೆ, ಇನ್ನೊಂದು ಆಗಲಿ. ಒಂದು ಗೊತ್ತೈತೆ ನನಗೆ ಇವತ್ತು ಫುಲ್ ಹ್ಯಾಪಿ ಆದಂತ್ರಿ ನಮ್ಮ ತನ್ಮಯ್. ನೋಡಿಲ್ಲ ನಿಮ್ಗೆ ಗೊತ್ತೇ ಅಲ್ಸುಮೀರ್. ಅವ್ನಿಗೆ ಇವತ್ತು ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆದಂತ್ರಿ. ಯಾಕಂದ್ರೆ ಅವ್ರಿಗೆ ಮ್ಯಾಮ್ ಇವತ್ತು ಕ್ಲಾಪ್ಸ್, ಅವ್ರ ಮ್ಯಾಮಿಗೆ ಒಂದು 2 ಸಪ್ ಹೇಳಬೇಕು. ಯಾಕಂದ್ರೆ ಇಂಥ ಮಕ್ಕಳನ್ನ ಇವಾಗ ಫುಲ್ ಎಷ್ಟು ಸೈಲೆಂಟ್ ಅದಾನಂದ್ರೆ ಮನ್ಯಾಗ ಅಷ್ಟು ವೈಲೆಂಟ್ ಅದಾನ ರೀ. ಸ್ಕೂಲ್ನಾಗ ಭಾಳ ಸೈಲೆಂಟ್ ಅದಾನ ರೀ. ದಿಟ್ಟು ನಂತರ ನಾ ಹಂಗೆ ಇದ್ದೆ. ನೀ ಹೆಂಗಿದ್ದಿ ಮಮ್ಮಿ? ನೀ ಸ್ಕೂಲೇ ಜೋರಿದ್ದೀನಿ. ಯಾಕಂದ್ರೆ ನಾನು ಲೀಡರ್ಶಿಪ್ ಮಾಡಕ್ಕೆ ಭಾಳ ಅನ್ಸಿದ್ದೆ. ನಾ ಟೀಚರ್ ಸರ್ ಅಂದ್ರೆ ಭಾಳ ಗೌರವ, ಭಾಳ ಭಯ ನಂಗೆ. ಗದ್ದಲ ಮಾಡಿ ಸ್ವಲ್ಪ ಮಾತಾಡ್ತೀವಿ ಟೀಚರ್ ಸರ್. ನಮ್ಗೆ ಅವ್ರು ಬಂದ್ರೆ ಏನೋ ಒಂಥರ ಹುಲಿ ಬಂದಂಗೆ ಆಗೋದು. ಸರ್ ನಂತರ ಅದಾನವ ನಮ್ಗೆ ಹಂಗಲ್ಲ. ಇವು ಯಾರೋ ಒಂದು ಇದು ಬಂದಂಗೆ ಅಷ್ಟು ಭಯ ನನಗೆ. ಹಂಗೈತೆ ಅವ ಹಂಗೆ ಅದಾನ. ನಾನು ಶರ್ಟಾಗ ಡ್ರಿಲ್ ಮಾಡಿಸ್ತಾರಲ್ಲ, ಏನಂತಿರೋದು ಡ್ರಿಲ್, ಹಂಗೆ ನನಗೆ ಮಾಡ್ಸಕ್ಕೆ ಬರ್ಲಾಗ ನಾನು ಸ್ಕೂಲ್ ಬಿಡ್ತಿದ್ದೆ. ನಂಗೆ ಬರೋದಕ್ಕೆ ಅದು ಎಗ್ದೋದು ಅದು ಉಲ್ಟಾ ಹೇಳಿಸ್ತಾರಲ್ಲ, ಅದು ಹೇಳಕ್ಕೆ ಬರೋದಕ್ಕೆ ನಾನು ಸೂಟಿ ಮಾಡ್ತಿದ್ದೆ. ಹಂಗೆ ಡಿಟ್ಟು ಬರ್ತಾರೆ ಒಬ್ರು ಇರ್ತಾರೆ ರೀ. ಇವನು ಅವ್ರ ಮಮ್ಮಿ ಥರದಾನ, ಲೀಡ್ರಾಗಿ 3rd ಸ್ಟ್ಯಾಂಡರ್ಡ್ ಫುಲ್ ಮೇಂಟೈನ್ ಮಾಡ್ತಾನೆ ಲೀಡ್ರಾಗಿ. ಇವನು ಸೈಲೆಂಟಾಗಿ ಕ್ಲಾಸ್ ರೂಮ್ಗೆ ಸೈಲೆಂಟ್ ಅಂತೇಳಿ ಕ್ಲಾಪ್ಸ್ ತೊಗೊಂಬಂದ್ರಿ ಇವತ್ತು. ಹಿಂಗೇನೇನ್ರಿ ನಮ್ಮ ಹುಡುಗ. ಹಂಗೆ ರೀ ಒಂದೊಂದು ರಕ್ತಾಗ ಒಂದೊಂದು ಥರ ಬರ್ತಾವೆ. ಹೋಟೆಲ್ ಮುಂಚೆ LKG ಯುಕ್ಕಿಂತ ಫುಲ್ ಇಂಪ್ರೂವ್ಮೆಂಟ್ ಆಗ್ಯಾನ, ಖುಷಿ ಆಗುತ್ತೆ. LKG ಅಂತ UKG ಅಂತ ಯಾವ ಹೋಗ್ಲಿಲ್ಲ ರೀ ಅವ. LKG ನಮ್ಮ ಮುಗಿಸಿ ಒಮ್ಮಕ್ಳಿಗೆ ಫಸ್ಟ್ ಸ್ಟ್ಯಾಂಡ್ ಬಂದಾನ. ಬಟ್ 6 ತಿಂಗಳು ಸ್ಕೂಲು, 6 ತಿಂಗಳು ಹಾಸ್ಪಿಟ್ಲ್, 3 ತಿಂಗಳು ದವಾಖಾನೆ, 3 ತಿಂಗಳು ಮನೆಯಾಗ ಅದನ್ರಿ ಅವ. ಈಗ ಫುಲ್ ಎಂಜಾಯ್ಮೆಂಟ್ ಅದನ್ನು ಖುಷಿ ಆಗುತ್ತೆ. ಯಾಕಂದ್ರೆ 6 ವರ್ಷ ಮುಗಿದ್ವಲ್ರಿ ಅವಂಗೆ, ಬಾಲಕ ಆಗ್ಯಾನ ಈಗ. ಹೌದಲ್ಲ ಮಮ್ಮಿ? ಈ ತಂದಿದ್ದು ಊಟ ಎಲ್ಲ ಆಗತೈತಿ. ನಮ್ದು ತನ್ಮಯಂದು ವಿಷಯ ಅಂದ್ರೆ ಸ್ಪೆಷಲ್ ಡೇ ಅವ್ರಿ. ಅವ್ಗೆ ಇವತ್ತು ಸ್ಕೂಲ್ನಾಗ ಫುಲ್ ಖುಷಿಯಾಗಿ ಬಂದಾನ. ಕಂದ ಹೇಳ, ಸ್ಕೂಲ್ನಾಗ ಏನಾದ್ರು ಕಂದ ಇವತ್ತು? ಸ್ಕೂಲ್ನಾಗ ನಿಂಗೆ ಯಾಕೆ ಕ್ಲಾಪ್ಸ್ ಹೊಡ್ಸಿದ್ರು? ಕೂತ್ಕೊ, ನೀಟಾಗಿ ಹೇಳ. ಯಾಕೆ ಕ್ಲಾಪ್ಸ್ ಯಾಕೆ ಹೊಡ್ಸಿದ್ರು ನಿಂಗೆ ಇವತ್ತು? ಸೈಲೆಂಟ್ ಕುಂದಿರ್ತಿ ಅಂತೇಳಿ. ಅದಕ್ಕೆ ಏನು ಮಾಡಿದ್ರು? ಕ್ಲಾಪ್ಸ್ ಹೊಡ್ಸಿದ್ರು ಎಲ್ಲ ಕಡೆಯಿಂದ. ವೆರಿ ಗುಡ್ ಬಾಯ್ ಅಂತೇಳಿ ಇವನಿಗೆ ಕ್ಲಾಸ್ ರೂಮ್ ಒಳಗೆ ಇವತ್ತು ಅವ್ರ ಮ್ಯಾಮು ಕ್ಲಾಪ್ಸ್ ಹೊಡ್ಸಾರಂತ್ರಿ ಇವಂಗೆ. ಇವ ಮನೆ ಒಳಗೆ ಹುಲಿ, ಟೈಗರ್ ಈಸ್ ದ ಟೈಗರ್, ಬಟ್ ಸ್ಕೂಲ್ನಾಗ ಇಲಿ, ರ್ಯಾಟ್.
ಬಟ್ ಸ್ಕೂಲಿಗೆ ನಂಬರ್ 1 ಮಗ ರೀ ಅವ. ಸೈಲೆಂಟ್ ಇರ್ತಾನೆ, ಭಾಳ ಅಂದ್ರೆ ಭಾಳ ವ್ಯಾಲ್ಯೂ ಕೊಡ್ತಾನೆ, ವ್ಯಾಲ್ಯೂನ ಮರ್ಯಾದೆ ಕೊಡ್ತಾನೆ. ಅಲ್ಲಿ ಹೆಂಗಿರ್ಬೇಕು ಹಂಗಿರ್ತಾನೆ, ಭಾಳ ಡಿಸಿಪ್ಲಿನ್ ಇರ್ತಾನೆ. ಆ ಟೈಮ್ ಆಗ್ಬೇಕು ಮನೆ ಭಕ್ತಿ ಜಾಸ್ತಿ. ಇಲ್ಲಿ ಪಪ್ಪ ಅಮ್ಮ ಬೆಕ್ಕದಂಗೆ ಏನೋ ಬೆಕ್ಕದ ಹೊಡೆದಾಟ ಆಗಲಿ, ಅವನ ಸ್ಕೂಲ್ ಮಾತ್ರ ಟೈಮ್ ಟು ಟೈಮ್ ಹೋಗ್ಬೇಕು ಅಷ್ಟೇ. ಏಳು ಸಾಕು, 3 ಮಂದಿ ಇಟ್ಕೋ, 7 ಮಂದಿ ಬೇಡ, 2-3 ಅಷ್ಟೇ ಇಟ್ಕೋ. ಓಕೆ, ಇನ್ನೊಂದು ಆಗಲಿ ಒಂದು ಗೊತ್ತೈತೆ ನನಗೆ. ಇವತ್ತು ಫುಲ್ ಹ್ಯಾಪಿ ಆದಂಟ್ರಿ ನಮ್ಮ ತನ್ಮೈ. ನೋಡಿಲ್ಲ ಅವ್ನಿಗೆ, ನಿಮ್ಗೆ ಗೊತ್ತಲ್ಲ ಸುಮೀರ್. ಅವ್ನಿಗೆ ಇವತ್ತು ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆದಂಟ್ರಿ. ಯಾಕಂದ್ರೆ ಅವ್ರಿಗೆ ಮ್ಯಾಮ್ ಇವತ್ತು ಕ್ಲಾಪ್ಸ್, ಅವ್ರ ಮ್ಯಾಮಿಗೆ ಒಂದು 2 ಸಪ್ ಹೇಳಬೇಕು. ಯಾಕಂದ್ರೆ ಇಂಥ ಮಕ್ಕಳನ್ನ ಇವಾಗ ಫುಲ್ ಎಷ್ಟು ಸೈಲೆಂಟ್ ಅದಾನಂದ್ರೆ ಮನ್ಯಾಗ ಅಷ್ಟು ವೈಲೆಂಟ್ ಅದಾನ್ರಿ, ಸ್ಕೂಲ್ನಾಗ ಭಾಳ ಸೈಲೆಂಟ್ ಅದಾನ್ರಿ. ದಿಟ್ಟು ನಂತರ ನಾ ಹಂಗೆ ಇದ್ದೆ. ನೀ ಹೆಂಗಿದ್ದಿ ಮಮ್ಮಿ? ನೀ ಸ್ಕೂಲೇ ಜೋರಿದ್ದೀನಿ. ಯಾಕಂದ್ರೆ ನಾನು ಲೀಡರ್ಶಿಪ್ ಮಾಡಕ್ಕೆ ಭಾಳ ಅನ್ಸಿದ್ದೆ. ನಾ ಟೀಚರ್ ಸರ್ ಅಂದ್ರೆ ಭಾಳ ಗೌರವ, ಭಾಳ ಭಯ ನಂಗೆ. ಗದ್ದಲ ಮಾಡಿ ಸ್ವಲ್ಪ ಮಾತಾಡ್ದೆ ಟೀಚರ್ ಸರ್. ನಮ್ಗೆ ಅವ್ರು ಬಂದ್ರೆ ಏನೋ ಒಂಥರ ಹುಲಿ ಬಂದಂಗೆ ಆಗೋದು. ಸರ್ ನಂತರ ಅದ ನಾವು ನಮ್ಗೆ ಹಂಗಲ್ಲ, ಇವು ಯಾರೋ ಒಂದು ಇದು ಬಂದಂಗೆ ಅಷ್ಟು ಭಯ ನನಗೆ. ಹಂಗೈತೆ ಅವ ಹಂಗೆ ಅದ. ನಾನು ಶರ್ಟಾಗ ಡ್ರಿಲ್ ಮಾಡಿಸ್ತಾರಲ್ಲ, ಏನಂತಿರೋದು ಡ್ರಿಲ್, ಹಂಗೆ ನನಗೆ ಮಾಡ್ಸಕ್ಕೆ ಬರ್ಲಾಗ ನಾನು ಸ್ಕೂಲ್ ಬಿಡ್ತಿದ್ದೆ. ನಂಗೆ ಬರೋದಕ್ಕೆ ಅದು ಏಕ್ದೋದಿನ ಅದು ಉಲ್ಟಾ ಹೇಳ್ತಾರಲ್ಲ, ಅದು ಹೇಳಕ್ಕೆ ಬರೋದಕ್ಕೆ ನಾನು ಸೂಟಿ ಮಾಡ್ತಿದ್ದೆ. ಹಂಗೆ ಡಿಟ್ಟು ಒಬ್ಬರು ಒಬ್ರು ಇರ್ತಾರೆ ರೀ. ಇವನು ಅವ್ರ ಮಮ್ಮಿ ಥರದಾನ, ಲೀಡ್ರಾಗಿ 3rd ಸ್ಟ್ಯಾಂಡರ್ಡ್ ಫುಲ್ ಮೇಂಟೈನ್ ಮಾಡ್ತಾನೆ ಲೀಡ್ರಾಗಿ. ಇವನು ಸೈಲೆಂಟಾಗಿ ಕ್ಲಾಸ್ ರೂಮ್ಗೆ ಸೈಲೆಂಟ್ ಅಂತೇಳಿ ಕ್ಲಾಪ್ಸ್ ತೊಗೊಂಬಂದ್ರಿ ಇವತ್ತು. ಹಿಂಗೇನೇನ್ರಿ ನಮ್ಮ ಹುಡುಗ. ಹಂಗಾರಿ ಒಂದೊಂದು ರಕ್ತಾಗ ಒಂದೊಂದು ಥರ ಬರ್ತಾವೆ. ಹೋಟೆಲ್ ಮುಂಚೆ LKG ಯುಕ್ಕಿಂತ ಫುಲ್ ಇಂಪ್ರೂವ್ಮೆಂಟ್ ಆಗ್ಯಾನ, ಖುಷಿ ಆಗುತ್ತೆ. LKG ಅಂತೂ UKG ಅಂತ ಯಾವ ಹೋಗ್ಲಿಲ್ಲ ರೀ ಅವ. LKG ನಮ್ಮ ಮುಗಿಸಿ ಮಕ್ಳಿಗೆ ಫಸ್ಟ್ ಸ್ಟ್ಯಾಂಡ್ ಬಂದಾನ. ಬಟ್ 6 ತಿಂಗಳು ಸ್ಕೂಲು, 6 ತಿಂಗಳು ಹಾಸ್ಪಿಟ್ಲ್, 3 ತಿಂಗಳು ದವಾಖಾನೆ, 3 ತಿಂಗಳು ಮನೆಯಾಗ ಅದನ್ರಿ. ಈಗ ಫುಲ್ ಎಂಜಾಯ್ಮೆಂಟ್ ಅದನ್ನು ಖುಷಿ ಆಗುತ್ತೆ. ಯಾಕಂದ್ರೆ 6 ವರ್ಷ ಮುಗಿದ್ವಲ್ರಿ ಅವಂಗೆ, ಬಾಲಕ ಆಗ್ಯಾನ ಈಗ. ಹೌದಲ್ಲ ಮಮ್ಮಿ? ಸ್ನೇಹಿತರೆ, ಏನಪ್ಪ ಅಂದರೆ ನಾವು ಈಗ ಒಂದು ಹೊಸ ಒಂದು ಕೆಲಸಕ್ಕೆ ಕೈ ಹಾಕಕತ್ತೀವಿ. ಕೆಲಸ ಅಲ್ಲ, ಇನ್ನೊಂದೇನೋ ಹೊಸದು ಮಾಡೋಕ್ಕೆ ಹೊರಟೀವಿ. ಅದನ್ನು ಇನ್ನು ಬರೋ ದಿನಗಳಲ್ಲಿ ಇಲ್ಲ ಈ ನೆಕ್ಸ್ಟ್ ವೀಕಲ್ಲಿ ಎಲ್ಲನೂ ಅನೌನ್ಸ್ ಮಾಡ್ತೀವಿ ಏನಂತೇಳಿ, ಏನು ಮಾಡಾಕತ್ತೀವಿ ಅನ್ನೋದನ್ನು. ಹಾಗಾಗಿ ಈಗ ನಾವು ಸ್ವಲ್ಪ ಡೈಲಿ ಅವರು ಅಂಗಡಿಯಿಂದ ಬಂದುಬಿಟ್ಲೆ ಮಧ್ಯಾಹ್ನದ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬರೀ ಆ ಕೆಲಸದ ಮೇಲೆ ಅಡ್ಡಾಡಕತ್ತೀವಿ. ಇನ್ನೇನು ಎಲ್ಲ ಮುಗಿದೈತ್ರಿ. ಮುಗಿದ್ಮೇಲೆ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ಕೊತೀನಿ ವಿಡಿಯೋದೊಳಗೆ. ನಿಮ್ಮ ಸಪೋರ್ಟ್ ಭಾಳ ಬೇಕು ಯಾವಾಗಲೂ. ಈಗ ನನ್ನ ಸಾರಿ ಬಿಸ್ನೆಸ್ಸಿಗೆ ಒಳ್ಳೆ ಸಪೋರ್ಟ್ ಕೊಟ್ಟಿರಿ, ಹೊಸ ಚಾನಲ್ಗೂ ಯಾವ ರೀತಿ ಎಲ್ಲ ಸಪೋರ್ಟ್ ಕೊಟ್ಟಿರೋ ಅದೇ ರೀತಿಯಾಗಿ ಅದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಮ್ಮ ಮೇಲೆ ಇರಲಿ. ಆದಷ್ಟು ಬೇಗ ಅದನ್ನ ರಿವೀಲ್ ಮಾಡ್ತೀನಿ, ಏನು ಮಾಡಕೊಟ್ಟಿನಿ ಅನ್ನೋದನ್ನು. ಪ್ರತಿಯೊಂದನ್ನು ಆಗೋಕ್ಕೆ ಮುಂಚೆ ಏನೂ ಹೇಳಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಭಯ, ಯಾಕಂದ್ರೆ ಎಷ್ಟೋ ಜನಗಳು ಇನ್ನು ಏನೇನೋ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲರದ್ದು ಒಂದೇ ರೀತಿ ಇರೋದಿಲ್ಲ ಮನಸ್ಥಿತಿ. ನಾನು ಇದನ್ನು ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ ರೀ. ನನ್ನ ಕಡೆ ಅಂತೂ ಯಾವ ವಿಷಯನೇ ಇಟ್ಕೊಳ್ಳೋಕ್ಕಾಗಲ್ಲ, ಪಟ್ಟನ ಹೇಳ್ಬಿಡ್ಬೇಕು ನಾನು, ಹಾಗಿದ್ದೀನಿ. ಒಟ್ಟಿನಲ್ಲಿ ಒಂದು ಗುಡ್ ನ್ಯೂಸು, ಒಂದು ಹೊಸದಕ್ಕೆ ಕೈ ಹಾಕಿವ್ರಿ. ಒಟ್ಟಿನಲ್ಲಿ ಬೇಗ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಯಾವಾಗಲೂ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.